ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದುಕೊಂಡಿದ್ದೇನೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ತುಂಬಾ ಬ್ಯುಸಿಯಾಗಿದ್ದಂತ ವಾರ ಈ ವಾರ ಆಗಿತ್ತು. ಯಾಕೆಂದ್ರೆ ಈ ವಾರ ಟಾಸ್ಕುಗಳು ಆ ರೀತಿ ಇದ್ದವು. ಅಷ್ಟೇ ಅಲ್ಲದೆ ಸ್ಪರ್ಧಿಗಳ ನಡುವೆ ಜಗಳ ಕೂಡ ಅದೇ ರೀತಿ ಇತ್ತು. ಈ ವಾರ ಆಟಗಳಿಗಾಗಿ ಬಿಗ್ ಬಾಸ್ ಅಶ್ವಿನಿ ಮತ್ತು ಗಿಲ್ಲಿಯನ್ನು ತಂಡದ ನಾಯಕರನ್ನಾಗಿ ನೇಮಿಸುತ್ತಾರೆ. ಸಮಯ ಅನುಸಾರ ಟಾಸ್ಕ್ ಕೊಟ್ಟಾಗ ಅಶ್ವಿನಿ ಮತ್ತು ಗಿಲ್ಲಿ ತಮ್ಮ ತಂಡದ ಪರವಾಗಿ ಆಡಲು ಮನೆಯ ಸ್ಪರ್ಧಿಗಳನ್ನು ಅವರ ಮನವೊಲಿಸಿ ತಮ್ಮ ತಂಡದ ಪರವಾಗಿ ಆಡಲು ಕೇಳಿಕೊಳ್ಬೇಕಾಗಿರುತ್ತದೆ. ಬಿಗ್ ಬಾಸ್ ಸಮಯಾನುಸಾರ ಆಟಗಳನ್ನು ಕೊಡುತ್ತಾರೆ. ಅದರಲ್ಲಿ ಮೊದಲ 2 ಆಟಗಳಲ್ಲಿ ಅಶ್ವಿನಿಯವರ ಟೀಮ್ ಗೆಲ್ಲುತ್ತದೆ. ಹಾಗಾಗಿ ಅಶ್ವಿನಿಯವರು ಮೊದಲನೇ ಆಟದಿಂದ ಅಭಿಷೇಕ್ನನ್ನು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡುತ್ತಾರೆ ಮತ್ತು 2ನೇ ಆಟದಿಂದ ಧ್ರುವಂತ್ನನ್ನು ಆಯ್ಕೆ ಮಾಡುತ್ತಾರೆ. ಇನ್ನು 3ನೇ ಆಟವನ್ನು ಸತತ 2 ಸೋಲುಗಳ ನಂತರ ಕುಗ್ಗಿ ಹೋಗಿದ್ದ ಗಿಲ್ಲಿಯ ಟೀಮ್ ಗೆಲ್ಲುತ್ತದೆ. ಈಗ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಅಶ್ವಿನಿ, ಜಾಹ್ನವಿ, ಧನುಷ್ ಇವರು ಗಿಲ್ಲಿಯ ಬಗ್ಗೆ ಏನು ಮಾತನಾಡಿಕೊಳ್ಳುತ್ತಾರೆ ಅಂದ್ರೆ, ಗಿಲ್ಲಿ ಯಾವಾಗಲೂ ತನ್ನ ಸ್ವಾರ್ಥಕ್ಕಾಗಿ ಆಡುತ್ತಾನೆ ಮತ್ತು ಕಾವ್ಯಗೆ ಫೇವರೆಟಿಸಂ ತೋರಿಸ್ತಾನೆ. ಸೊ ಹಾಗಾಗಿ ಗೆದ್ದ ಆಟದಿಂದ ಕ್ಯಾಪ್ಟನ್ಸಿ ಓಟಕ್ಕೆ ಕಾವ್ಯಲನ್ನು ಆಯ್ಕೆ ಮಾಡುತ್ತಾನೆ, ಬೇರೆಯವರಿಗೆ ಚಾನ್ಸ್ ಕೊಡಲ್ಲ ಅಂತ ಮಾತನಾಡಿಕೊಳ್ಳುತ್ತಾರೆ. ಆದರೆ ಮಾಸ್ಟರ್ ಮೈಂಡ್ ಗಿಲ್ಲಿಯು ಕ್ಯಾಪ್ಟನ್ಸಿ ಓಟಕ್ಕೆ ತನ್ನ ತಂಡದಿಂದ ರಾಸಿಕನ್ನ ಆಯ್ಕೆ ಮಾಡಿ ಇದಕ್ಕೆ ಸೂಕ್ತವಾದ ಕಾರಣವನ್ನು ಕೊಡುತ್ತಾನೆ. ಅಷ್ಟೇ ಅಲ್ಲದೆ ಗಿಲ್ಲಿಯು ಚಾಣಾಕ್ಷತನಕ್ಕೆ ಅಶ್ವಿನಿ, ಧನುಷ್, ಜಾಹ್ನವಿ, ರಿಷಭರ್ಗಾಗಿ ಹೋಗಿದ್ದಾರೆ. ಗಿಲ್ಲಿಯು ತನ್ನ ತಂಡದಿಂದ ಕ್ಯಾಪ್ಟನ್ಸಿ ಓಟಕ್ಕೆ ರಾಸಿಕನ್ನ ಆಯ್ಕೆ ಮಾಡಿರುವುದು ಎಷ್ಟು ಸರಿ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ.